ನಾನು ಯದುಕುಮಾರ್ ಅವರನ್ನ ಮಾತನಾಡಿಸಬೇಕಾದಂತ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಬಯಸ್ತೀನಿ ನಿಮ್ಮಿಂದ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೆಐಎಡಿಬಿಯಿಂದ ಇದೇ ಬಿಡದಿ ಸುತ್ತಮುತ್ತ ಭೂಸ್ವಾಧೀನ ಆಗಿದೆ. ಆಗ್ಲೂ ಭೂಮಿ ಕಳ್ಕೊಂಡವ್ರು ರೈತರೇ. ಅದು ಅಭಿವೃದ್ಧಿಯ ಹೆಸರಿನಲ್ಲಿ ನೀವು ಭೂಸ್ವಾಧೀನ ಮಾಡ್ಕೊಂಡ್ರಿ. ಈಗ ಅವರು ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಅಂತಂದ್ರೆ ನೀವು ವಿರೋಧ ಮಾಡ್ತೀರಿ. ಸೊ ಇದನ್ನ ಹಿಪೋಕ್ರಸಿ ಅಂತ ಕರೀತಾರೆ. ನಾನು ಯದುಕುಮಾರ್ ಬಿಜೆಪಿ ವಕ್ತಾರ, ನೀ ಬಿಜೆಪಿ ಅಲ್ಲ. ನೀವು ಭೂಸ್ವಾಧೀನ ಮಾಡಿದ್ರಿ ಅದೇ ಜಾಗದಲ್ಲಿ, ಆಗ ಅಭಿವೃದ್ಧಿಯ ಹೆಸರನ್ನ ಹೇಳಿದ್ರಿ. ಈಗ ಇವರು ಮಾಡಿದ್ರೆ ಇವರು ರೈತ ವಿರೋಧಿಗಳಾಗ್ತಾರೆ. ಹೆಂಗದು? ಖಂಡಿತವಾಗ್ಲೂ ಅವತ್ತು ನಾವು ಮಾಡಿದಂತದ್ದು ನಿಜ. ಆದರೆ ಮನವೊಲಿಕೆ, ರೈತರನ್ನು ಮನವೊಲಿಸುವಂತದ್ದು ಸರ್. ಇವಾಗ 490 ದಿನ ಆಗಿದೆಯಲ್ಲ ಸರ್, ಅವಾಗಿಂದ ಕಾಂಗ್ರೆಸ್ ಭಕ್ತರು ಬೃಹನ್ನಳೆ ನಾಟಕ ಅಂತ ಹೇಳ್ತಾ ಇದಾರಲ್ಲ. ಈ DC ಆಗ್ಬೋದು, ಅಲ್ಲಿನ ಜನಪ್ರತಿನಿಧಿ ಶಾಸಕರಾಗ್ಬೋದು, ತಾನೇ ಆರಿಸಿ ಬಂದ ಕ್ಷೇತ್ರದ ಜನರ ಮುಂದೆ ಹೋಗಿ ಅವರ ಅಹವಾಲುಗಳನ್ನ ಕೇಳೋದಕ್ಕೆ ಏನ್ ದಾಡಿ ಸರ್? ಏನ್ ಗ್ರಾಮ ಸಭೆ ಮಾಡಕ್ಕೆ ಎಂದಕ್ಕೆ ಮಾಡಬೇಕು? ರೈತರಿಗೆ ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು? ನೀವು ಅದೇ ಒಂದು ಕೈಗಳಿಂದ ಓಟ್ಗಳನ್ನು ತಗೊಂಡವರು ಅವರ ಕಷ್ಟನೇ ಯಾಕೆ ಆಲಿಸ್ತಾ ಇಲ್ಲ ಇವತ್ತು? ಇವ್ರು ಹೇಳ್ತಾರೆ ಇವರ ಒಂದು ಅಪರಿಹಾರ ಕೊಡ. ರೈತರು ಹೋರಾಡ್ತಾ ಇರುವಂತದ್ದು ತಮ್ಮ ತುತ್ತಿನ ಚೀಲವನ್ನು ತುಂಬಿಕೊಳ್ಳುವುದಕ್ಕೆ, ಇವರು ಹೋರಾಡ್ತಾ ಇರುವಂತದ್ದು ತಮ್ಮ ಜೇಬುಗಳನ್ನ ತುಂಬಿಕೊಳ್ಳುವುದಕ್ಕೆ, ಜೇಬುಗಳನ್ನ ತುಂಬಿಕೊಳ್ಳೋದಕ್ಕೆ. ಇದೇ ವ್ಯತ್ಯಾಸ ಇರುವಂತದ್ದು ಸರ್. ಇವತ್ತು ಒಂದ್ ನಿಮಿಷ ಸರ್, ಇವತ್ತು ಅಲ್ಲಿ ಮಾಡ್ತಾ ಇರುವಂತ ರೈತರಿಗೆ ಯಾಕೆ ಸರ್ ಹೋಗಿ ಮಾತಾಡಬಾರ್ದು ಇವತ್ತಲ್ಲಿ? ಪ್ರತಿಯೊಬ್ಬ ಸರ್, ಇವಾಗ ನಿನ್ನೆ ಮಾನ್ಯ ಮಾಜಿ ಪ್ರಧಾನಿಗಳು ದೇವೇಗೌಡರು ಒಂದು ಇದು ಮಾಡಿದ್ರು. ಅದರಲ್ಲಿ ಹೇಳಿದಂಥದ್ದು ಸಣ್ಣ ಇಳುವಳಿದಾರರು ಅಂದ್ರೆ 1 ರಿಂದ 5 ಕುಂಟೆ ಇರುವಂತವ್ರು 2555 ಜನ, 10 ರಿಂದ 29 ಕುಂಟೆ ಇಂಥವ್ರು 1652 ಜನ, 20 ರಿಂದ 40 ಕುಂಟೆ ಇದ್ದವರು 2257 ಜನ. ಈ ತರ 20 ರಿಂದ 30 ಕುಂಟೆ ಇರುವಂತವ್ರು ಕೇವಲ ಒಬ್ರೇನೆ. ಈ ತರದಿರ್ಬೇಕಾದಾಗ ಆ ಸಣ್ಣ ಇಳಿತಾರರಿಗೆ ನೀವು ಪರಿಹಾರ ಕೊಟ್ಬಿಡ್ತೀರಾ? ಪುನರ್ವಸತಿಯಲ್ಲಿ ಅದನ್ನ ಪುನರ್ವಸತಿಯಲ್ಲಿ ಮಾಡ್ತೀರಾ? ಕೃಷ್ಣ ಅವರೇ, ಇಲ್ಲಿ ಒಂದು ಪ್ರಶ್ನೆಗೆ ನನಗೆ ಉತ್ತರ ಬೇಕು ನಿಮ್ಮಿಂದ. ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಯಾಕಂತಂದ್ರೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ರೈತರ ಭೂಮಿಯನ್ನ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳುತ್ತೆ, ಭೂ ಸ್ವಾಧೀನ ಮಾಡಿಕೊಳ್ಳುತ್ತೆ. ನೀವು ಬಯಸ್ತಾ ಇರೋದೇನು? ನಮ್ಮ ಭೂಮಿಯನ್ನ ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಅಂತಾನೋ, ಅಥವಾ ಈ 2.5 ಕೋಟಿ ಸಾಲ್ತಾ ಇಲ್ಲ ಇದನ್ನ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದೀರಾ? ಇದೊಂದು ಕ್ಲಾರಿಟಿ ಬೇಕು ಅಂತ ಸರ್. ಇವತ್ತಿಗೆ ನಾವು 493ನೇ ದಿನ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಭೂ ಸ್ವಾಧೀನದ ವಿರೋಧವಾಗಿ. ನಾವ್ ಯಾವತ್ತೂ ನಮ್ಮ ಭೂಮಿ ಬೆಲೆ ಕೇಳಲಿಲ್ಲ, ಬೆಲೆ ಕಟ್ಟೋದು ಇಲ್ಲ. ನಾವ್ ಯಾವುದೇ ಕಾರಣಕ್ಕೂ ನಾವು ಭೂ ಸ್ವಾಧೀನ ಬೇಡ ಅಂತಾನೆ ಹೋರಾಟ ಮಾಡ್ತಾ ಇದೀವಿ. ಇವತ್ತಿಗೂ ಅಷ್ಟೇ, ಇನ್ನು ಮುಂದೇನೂ ಅಷ್ಟೇ. 493,000 ದಿನ ಆಗ್ಬೋದು, 1,500 ದಿನ ಆಗ್ಬೋದು, ನಾವ್ ಯಾವುದೇ ಕಾರಣಕ್ಕೂ ಹೋರಾಟವನ್ನ ಹಿಂಪಡೆಯೋದಿಲ್ಲ. ಇವರು ಗೂಂಡಾಗಿರಿ ಮಾಡಿ ರೈತರನ್ನು ಎದುರಿಸಿ ಬೆದರಿಸಿ ಸುಳ್ಳು ಕೇಸಲ್ಲಿ ಹಾಕಿ, ನಿನ್ನೆ ನೋಡಿ ಮೊನ್ನೆ ನಡೆದ ಘಟನೆಯಲ್ಲಿ ನಾನು ಇಲ್ಲ, ನಾನು ರಾಮನಗರದಲ್ಲಿದ್ದೆ. ನಾನು ಮಧ್ಯಾಹ್ನ ಮೇಲೆ ಬಂದಿದ್ದು, ಆ ಸ್ಥಳಕ್ಕೆ ಊಟ ಮಾಡ್ಕೊಂಡು ಹೋಗಿದ್ದೀನಿ. ಅಷ್ಟೊತ್ತಿಗೆ ಗಲಾಟೆ ಎಲ್ಲ ಮುಗಿದೋಗಿ ಶಾಂತವಾಗಿತ್ತು. ನನ್ನ ಮೇಲೂ ಕೂಡ ಏತ್ರಿ ಮಾಡಿಸಿದ್ದಾರೆ. ನಾಚಿಕೆ ಆಗ್ಬೇಕು ಇವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಸುಮ್ಮನೆ ರೈತರ ಮೇಲೆ ಏನಕ್ಕೆ ಈ ತರ ಕೇಸ್ ಹಾಕ್ಬೇಕು? 5ನೇ ಕೇಸ್ ನನ್ನ ಮೇಲೆ ಹಾಕ್ಸ್ತಾ ಇರೋದು. ಯಾರ್ಯಾರು ಮುಂಚೂಣಿಲಿ ಇದ್ದು ಹೋರಾಟ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ಕೇಸ್ ಹಾಕ್ಸಿ ಎದುರಿಸ್ತಾ ಇದ್ದಾರೆ. ಮತ್ತೆ ಇನ್ನು ಕೆಲವರು ಯಾರು ನಮ್ಮ ಭೂ ಸ್ವಾಧೀನದ ವಿರುದ್ಧವಾಗಿ ಹೋರಾಟ ಮಾಡ್ತಿಲ್ಲ ಅಂತ ಹುಡುಗರನ್ನೆಲ್ಲ ಅವ್ರ ಅತ್ತಂಗಿದ್ರ ಕೈಲಿ ಕೇಸ್ ಹಾಕ್ತೀವಿ ಅಂತ ಎದುರಿಸಿ ಅವ್ರನ್ನು ಕೂಡ ನಮ್ಮ ಹೋರಾಟಕ್ಕೆ ಬರೆದ ರೀತಿ ನೋಡ್ಕೊಂತಾ ಇದ್ದಾರೆ. ಇವ್ರು ನಾಚಿಕೆ ಆಗ್ಬೇಕು ಅಂತ ಸರ್ಕಾರವಾಗಿ ಮಾಡಬೇಕಾಗಿರೋ ಕೆಲಸ ಇದಲ್ಲ ಸರ್. ಕೃಷ್ಣ ಅವರೇ, ಒಂದು ವಿಚಾರ. ಈಗ ನಾವು ಭೂಮಿ ಕೊಡಲ್ಲ ಅಂತ ಹೇಳಿದಂತ ಪ್ರತಿಯೊಬ್ಬ ರೈತರು ಕೂಡ ಭೂಮಿ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದೀರೋ, ಅಥವಾ ಈ ಪ್ರೈಸಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದೀರೋ? ಕೃಷ್ಣ ಅವರನ್ನ ಹೊರತುಪಡಿಸಿ ಕೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ರಿ ನಾನು ಕೊಡೋದೇ ಇಲ್ಲ ಅಂತ. ಎಲ್ಲರೂ ಇದೇ ಮನಸ್ಥಿತಿಯಲ್ಲಿದ್ದಾರ? ಅಥವಾ 2.5 ಕೋಟಿ ಇದ್ದಿದ್ದು 5 ಆದ್ರೆ 4 ಆದ್ರೆ ನಾವು ಕೊಡೋದಕ್ಕೆ ತಯಾರಿದ್ದೀವಿ ಅಂತಿದಾರ? ಸರ್, ಮೆಜಾರಿಟಿ ರೈತರು ಭೂಮಿ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಇಲ್ಲೊಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಸಣ್ಣ ರೈತರು ಇದ್ದಾರೆ. 10 ಕುಂಟೆ 20 ಕುಂಟೆ 1 ಎಕರೆ ಇಟ್ಕೊಂಡು ಜನ ಜೀವನ ಮಾಡ್ತಾ ಇದ್ದಾರೆ. ಹಾಲು ಹಾಕೊಂಡು 15 ತರಕಾರಿ ರೇಷ್ಮೆ ಬೆಳೀತಾರೆ. ಒಳ್ಳೆ ನೀರಾವರಿ ಇದೆ. ಇಂಥ ಸಮೃದ್ಧವಾದ ಫಲವತ್ತಾದ ಭೂಮಿಯನ್ನು ಕಳ್ಕೊಳ್ಳೋಕೆ ಯಾರು ತಾನು ಇಷ್ಟಪಡ್ತಾರೆ ಸರ್? ಒಂದೇ ಒಂದು ಕಾಡು ಪ್ರಾಣಿ ಹಾವಳಿ ಇಲ್ಲ. ಇಲ್ಲಿ ನೆಮ್ಮದಿಯುತವಾದ ಜೀವನ ಮಾಡ್ತಾ ಇದ್ದಾರೆ. ಅಷ್ಟೇ. ನಮ್ಮ ಮಳೆಯಾಶ್ರಿತ ಪ್ರದೇಶ ಏನಲ್ಲ ಇದು. ನೀರಾವರಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ಪ್ರತಿಯೊಬ್ಬ ರೈತರು, ಮೆಜಾರಿಟಿ ಆಫ್ ರೈತರು ನಾವ್ ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ಅಂತಾನೆ ಹೇಳ್ತಾ ಇರೋದು. ನಾನು ಶೇಖರ್ ಅವರೇ ಸರ್ ಅವ್ರು ಮುಗಿಸೋಣ. ಶೇಖರ್ ಅವರೇ, ಈಗ ಹೇಳಿ ಸರ್. 2 ಎಕರೆ 3 ಎಕರೆ 5 ಎಕರೆ ಇರುವಂತ ರೈತರು ದೊಡ್ಡ ಪ್ರಮಾಣದಲ್ಲಿ ಪರಿಹಾರವನ್ನು ಪಡ್ಕೊಳ್ಬಹುದು. ಸಣ್ಣ ರೈತರಿದ್ದಾರೆ ಸರ್. 10 ಗುಂಟೆ 5 ಗುಂಟೆ ಭೂಮಿ ಇರುವಂತ ರೈತರಿದ್ದಾರೆ. ಅವರಿಗೆ ನೀವು ಸಣ್ಣ ಪ್ರಮಾಣದಲ್ಲಿ ಪರಿಹಾರ ಕೊಡಬಹುದು. ಸರ್ಕಾರ ಎಷ್ಟು ಕೊಡುತ್ತೆ? 10 ಗುಂಟೆಗೆ ಅಂತಂದು 40 ಲಕ್ಷ ಬರುತ್ತೆ.
60 ಲಕ್ಷ ತಾನೆ, 60 ಲಕ್ಷ ಬಂತು, 2.5 ಕೋಟಿ ಅಂತ ಲೆಕ್ಕ ಹಾಕಿದ್ರು. ಎಲ್ಲಿ ಕಳಿಸ್ತೀರಿ ಸರ್? ಪುನರ್ವಸತಿ ಏನ್ ಮಾಡಿಸ್ತೀರಿ ಅವರಿಂದ? ಯಾವ ಕೆಲಸ? ಕೃಷಿಯನ್ನೇ ನಂಬಿ ಬದುಕ್ತಾ ಇರುವಂತ ರೈತರನ್ನ ಎಲ್ಲಿ ಕಳಿಸಬೇಕು ಅಂತ ಹೊರಟಿದ್ದೀರಿ ಶೇಖರ್ ಅವರೇ? ನಿಮ್ದು 2 ಎಕರೆನೋ 3 ಎಕರೆನೋ ಇದೆ ಅಂತ ನಾನು ಭಾವಿಸ್ತೀನಿ. 2 ಎಕರೆನೋ 3 ಎಕರೆನೋ ಇದೆ ನಿಮ್ದು. 10 ಗುಂಟೆ ಇದ್ದವ್ರ ಕಥೆ ಏನು ಸರ್? 5 ಗುಂಟೆ ಇದ್ದವ್ರ ಕಥೆ ಏನು? ಈಗಿನ ಪರಿಸ್ಥಿತಿಯಲ್ಲಿ 10 ಗುಂಟೆ ಉಳ್ಳವರು ಯಾರು ಕೂಡ ವ್ಯವಸಾಯ ಮಾಡದಂತ ಸ್ಥಿತಿಯಲ್ಲಿದ್ದು ಅವರೆಲ್ಲೋ ಫ್ಯಾಕ್ಟ್ರಿಗೋ ಏನೋ ಹೋಗಿ ಜೀವನೋಪಾಯ ಕಂಡ್ಕೊಂಡಿದ್ದಾರೆ ಸರ್. ಅದನ್ನೆಲ್ಲ ಪಾಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ 10 ಗುಂಟೆಯಲ್ಲಿ ಏನೋ ವ್ಯವಸಾಯ ಮಾಡಕ್ಕಾಗಲ್ಲ. ಯಾರೋ ಮಾಡ್ತಾ ಇರ್ಬೋದು, ಹೈನುಗಾರಿಕೆ ಎಷ್ಟೋ ಜನ ಮಾಡ್ತಾರೆ. ಕುರಿ ಸಾಕ್ತಿದ್ದೀನಿ, ಕೋಳಿ ಸಾಕ್ತಾ ಇದ್ದೀನಿ, ಹೈನುಗಾರಿಕೆ ಮಾಡ್ತಾ ಇದ್ದೀನಿ, ದನ ಸಾಕ್ತಾ ಇದ್ದೀನಿ. ಎಲ್ಲ ಊರಲ್ಲೂ ನೀವು ಮಾಡ್ತಿಲ್ಲ. ಎಲ್ಲ ಊರಲ್ಲೂ ಹೈನುಗಾರಿಕೆ ಮಾಡಕ್ಕಾಯ್ತಲ್ಲ. ಶೇಖರ್ ಅವ್ರು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಕೇಳ್ತಾ ಇದ್ದೀನಿ. ನೀವು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಬೇರೆಯವರೆಲ್ಲ 10 ಗುಂಟೆನಲ್ಲೂ ಕೃಷಿ ಮಾಡ್ತಾ ಇದ್ದಾರೆ. 10 ಗುಂಟೆನೂ ಹುಲ್ಲು ಹಾಕೊಂಡು 2-3 ಹಸ ಸಾಕೊಂಡು ಇದು ಮಾಡ್ತಾ ಇದ್ದಾರೆ. ಶೇಖರ್ ಅವರೇ, ನೀವು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಒಂದ್ ನಿಮಿಷ ಇರಿ, 1 ನಿಮಿಷ ಕೇಳಿಸ್ಕೊಳ್ಳಿ. ಬೆಳಗ್ಗೆ ಹಾಲು ಕರಿತೀನಿ ನಾನು, ಗೊತ್ತಾ ನಿಮ್ಗೆ? ಬೆಳಗ್ಗೆ ನಾನು ಸರಿ ಶೇಖರ್ ಅವರು, ನಿಮ್ದು ಓಕೆ. ಅದಕ್ಕೆ ಪಟಾಕಿ ಹೊಡೆದ್ರಿ. ಬೆಳಿಗ್ಗೆ ಹಾಲು ಕರಿಯೋರಾಗಿದ್ರೆ ನೀವು ಪಟಾಕಿ ಹೊಡಿತೀರ ನೀವು? ಮಾತಾಡ್ತಾರೆ. ಶೇಖರ್ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಸರ್. ಈಗ ಶೇಖರ್ ಅವರೇ, 40 ಲಕ್ಷನೋ 50 ಲಕ್ಷನೋ ಪರಿಹಾರ ಪಡ್ಕೊಂಡು ಒಬ್ಬ ಸಾಮಾನ್ಯ ರೈತ, ಸಣ್ಣ ಹಿಡುವಳಿದಾರ, ಏನೋ 10 ಗುಂಟೆ 15 ಗುಂಟೆಯಲ್ಲಿ ಬದುಕು ಕಟ್ಟಿಕೊಂಡವನು ಇಲ್ಲಿ ಬೆಂಗಳೂರಿಗೆ ಬರ್ಬೇಕಾ? ಎಲ್ಲಿ ಹೋಗ್ಬೇಕು? ಏನ್ ಮಾಡ್ಬೇಕಾತ? ಒಕ್ಕಲೆಬ್ಸಿದ್ರೆ ಎಲ್ಲಿ ಹೋಗ್ಬೇಕು ಸರ್? ಬೆಂಗಳೂರು ರೈತರೇ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರೂ ಪರಿಹಾರ ಇದೆಯಾ ಅದಕ್ಕೆ? ಸರ್, ಬೆಂಗಳೂರಿಗೆ ಹೋಗಕ್ಕೆ ಯಾರು ಅವಶ್ಯಕತೆ ಇಲ್ಲ ಸರ್. ಎಲ್ಲಿ ಹೋಗ್ಬೇಕು? ಏನು ಬರೋ ದುಡ್ಡಲ್ಲಿ ಸ್ವಲ್ಪ ಕೇಳಿಸ್ಕೋಬೇಕು. ನೀವ್ ಮಾತಾಡುವಾಗ ನಾ ಸುಮ್ ಕೂತಿದ್ನಲ್ಲ. ಏನ್ ಮಾಡ್ಬೇಕು ಹೇಳಿ ಸರ್? ಈಗ ಅವ್ರಿಗೆ ಬರೋ ಪರಿಹಾರದಲ್ಲಿ ಅವ್ರ ಅಣ್ಣ ತಮ್ಮದಿರು ಏನಿರ್ತಾರೋ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನೋ ಜಮೀನ್ ಮಾರಬೇಕಂತ ಸಂದರ್ಭ ಬಂದಾಗ ನಮ್ಮದೆಲ್ಲ ಜಮೀನು 10 ಲಕ್ಷ 15 ಲಕ್ಷ 20 ಲಕ್ಷ ಕೇಳ್ತಾರಲ್ಲ, ಅವಾಗ ಪರಿಸ್ಥಿತಿಯಲ್ಲಿ ಏನೋ ಒಂದು ದೊಡ್ಡ ಕಾಯಿಲೆ ಬರ್ತದೆ. ಒಂದ್ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಕಳಿಸ್ಬೇಕಾಯ್ತದೆ, ಡಾಕ್ಟರ್ ಇಂಜಿನಿಯರ್ ಮಾಡಿಸ್ಬೇಕಾಯ್ತದೆ. ಅವ್ರ ಫೀಸ್ ಕಟ್ಟೋ ಸಕ್ತ ಇರಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು? ಅವಾಗೂ ಕೂಡ ಜಮೀನ್ ಕಳ್ಕೊತಿದ್ರು. ಈಗ ಏನಾದ್ರು ಸರ್ಕಾರ 50 ರಿಂದ 60 ಲಕ್ಷ ದುಡ್ಡು ಕೊಟ್ರೆ ಎಲ್ಲಾರು ಬುದ್ಧಿವಂತರೇ. ಎಲ್ಲ ಮಿತವಾಗಿ ಏನೇನ್ ಬಳಕೆ ಮಾಡ್ಕೋಬೇಕು, 10 ಲಕ್ಷ ರೂಪಾಯಿ ಹಂಚ್ಕೊಳ್ಳೋಣ, ನಂತರ ಎಲ್ಲಿ ಹೋಗಿ ಏನಾದ್ರೂ ತೊಂದರೆ ಇಲ್ಲ. ಏನಾದ್ರು ಜೀವನೋಪಾಯ ಮಾಡೇ ಮಾಡ್ತಾರೆ ಸರ್, ಎಲ್ಲಾರು ಬುದ್ಧಿವಂತರೆ. ನಾನೊಂದು ಹೇಳ್ತೀನಿ ಸರ್, ಇವ್ರು 80% ಕಿತ್ಕೊಳ್ತಾ ಇದೀರಿ ಸರ್. ಊರುಗೋಲನ್ನ ಕಿತ್ಕೊಂಡು ನಡಿ ಅಂತ ಹೇಳ್ತಾ ಇದೀರಿ. ಎಷ್ಟು ದೂರ ನಡೆಯೋದಕ್ಕೆ ಸಾಧ್ಯ ಇದೆ ಸರ್? ಈಗ ವ್ಯವಸಾಯ ಮಾಡದೇ ಇರೋ ಭೂಮಿ ಎಷ್ಟು ಬಿತ್ತಿದೆ ಅಂತ ನೀವು ಕೂಡ ಪರಿಶೀಲನೆ ಮಾಡಿ, ಬನ್ನಿ ನೋಡಿ. ಜಂಡು ಬೆಳ್ಕಂಡು ಎಷ್ಟದೆ, ರುಸ್ಪಾವತಿ ಕೆರೆಯಿಂದ ಈ ಹಾಳಾಗಿರೋ ಭೂಮಿ ಎಷ್ಟದೆ, ಇದನ್ನೆಲ್ಲ ಪರಿಶೀಲನೆ ಮಾಡಿ. ನಾನು ಹೇಳ್ತಿದ್ದೀನಿ 80% ಅನ್ನೋ ಉತ್ತರಕ್ಕೆ ಶಾಸಕರು ಬರ್ಲಿಲ್ಲ, ಶಾಸಕರು ಹೇಳ್ತಿಲ್ಲ ಅನ್ನೋದಕ್ಕೆ. ಈಗ ಮಂಡಳಹಳ್ಳಿ ಅನ್ನೋ ಗ್ರಾಮ, ಮತ್ತೆ ಕೆಂಪನಪಳ್ಳಿ ಅನ್ನೋ ಗ್ರಾಮ, ಒಡೇರಹಳ್ಳಿ ಅನ್ನೋ ಗ್ರಾಮದಲ್ಲಿ ಇನ್ನು ಕೇವಲ 15 ಜನ ಮಾತ್ರ ಉಳ್ಕೊಂಡಿದ್ದಾರೆ. ಸರ್ಕಾರ ದುಡ್ಡಿನ ಆಕರ್ಷಣೆಯನ್ನು ಒಡ್ಡಿ ಅವರ ನೆಮ್ಮದಿಯನ್ನು ಕಸಿತಾ ಇದೆ ಅಂತ ಅನಿಸ್ತಾ ಇದೆ. ನಾನು ಕೃಷಿ ಕುಟುಂಬದಿಂದ ಬಂದವನು. ಕೃಷಿ ಭೂಮಿಯನ್ನ ಕಳ್ಕೊಂಡ ಕುಟುಂಬದ ನೆಮ್ಮದಿ ಏನಾಗತ್ತೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ರಕ್ಷಿತ್, ಆ ನೋವು ನನಗಿದೆ. ಆಕರ್ಷಣೆ ತೋರಿಸ್ತಾ ಇದ್ದೀರಿ. 2.5 ಕೋಟಿ ಕೊಡ್ತೀನಿ, 5 ಕೋಟಿ ಕೊಡ್ತೀನಿ. ಟೊಯೋಟಾ ಕಿರ್ಲೋಸ್ಕರ್ಗೆ ಸರಿಸುಮಾರು 5 ರಿಂದ 6 ಸಾವಿರ ಎಕರೆ ಬಲವತ್ತಾದಂತ ಭೂಮಿ ಇದೇ ನೀರು ಈಗಲಾರು ಕಲುಷಿತ ಆಗಿದೆ. ಋಷಭಾವತಿ ನದಿ ಕಲುಷಿತ ಆಗಿದೆ. ನಾನು ಉತ್ತರ ಕೊಡ್ತಾ ಇದ್ದೇನೆ. ಕಲುಷಿತ ನೀರು ಯಾಕೆ ದೇವೇಗೌಡರಂತೂ ಪ್ರಧಾನಮಂತ್ರಿಗಳಾಗಿದ್ರು. ಪ್ರಧಾನಮಂತ್ರಿಗಳು 5,000 ರಿಂದ 6,000 ಇದೇ ಫಲವತ್ತಾದ ಭೂಮಿಯನ್ನು ಅಕ್ವೈರ್ ಮಾಡಿದ್ರು. ಡಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಮಾರು 12 ಫಲವತ್ತಾದ ನೀವು ದೊಡ್ಡ ರೈತರ ಬಗ್ಗೆ ಯೋಚನೆ ಮಾಡಬಹುದು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಇದು ದೊಡ್ಡ ರೈತರು ಕೇಳಿಸ್ಕೊಳ್ಳೋದಕ್ಕೆ ತಯಾರಿಲ್ವಲ್ಲ ಸರ್? ಬರ್ತೀನಿ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ರಘು ಅವರೇ ಕೇಳಿಸ್ಕೊಳ್ಳಿ. ಇಲ್ಲಿ ಈಗ ಒಂದ್ ನಿಮಿಷ ರಘು ಅವರೇ ಇಲ್ಲಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಪ್ಲೀಸ್ ಸರ್, ಪ್ಲೀಸ್ ಸರ್ ಇರಿ. ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ, ನೀವು ಕರೀತಾ ಇದ್ದೀನಿ. ರಘು ಅವರೇ ಪ್ಲೀಸ್ ಒಂದ್ ನಿಮಿಷ. ರಘು ಅವರೇ ಈಗ ಪ್ರಶ್ನೆ ಯಾವ್ದು ಬರುತ್ತೆ? 10 ಗುಂಟೆ 15 ಗುಂಟೆ 5 ಗುಂಟೆ ಇದರಲ್ಲಿ ಬದುಕು ಕಟ್ಟಿಕೊಂಡವ ರೈತ.
ಅವನ ಕೃಷಿ ಭೂಮಿಯನ್ನು ನೀವು ಕಿತ್ಕೊಳ್ತಾ ಇದ್ದೀರಿ. ನೋಡಿ, ನಾವು ಅವನನ್ನು ಎಲ್ಲಿ ಕಳಿಸ್ತೀರಿ, ಏನ್ ಮಾಡ್ತೀರಿ ಅನ್ನೋದು ಪ್ರಶ್ನೆ ಇರೋದು. ಬೆಂಗಳೂರಿನ ರೈತರ ತ್ಯಾಗವನ್ನು ಇಡೀ ಪ್ರಪಂಚ ಮೆರೀತಾ ಇದೆ. ಈ ತ್ಯಾಗದಲ್ಲಿ ಇವತ್ತು ಕರ್ನಾಟಕದ 7 ಕೋಟಿ ಕನ್ನಡಿಗರ ಯುವಕರು ಕೆಲಸ ಮಾಡ್ತಾ ಇದ್ದಾರೆ. ಸರಿಸುಮಾರು 7 ಲಕ್ಷ ಅವ್ರ ಕಥೆನೂ ಹಂಗೆ ಆಗಲಿ. ಹಂಗಿದ್ರೆ ಬೆಂಗಳೂರಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇರುವಂತ ರೈತನು ನಾಳೆ ಬೀದಿಗೆ ಬೀಳಲಿ ಅಂತ ಹೇಳ್ತಾ ಇದ್ದೀರಿ ನೀವು. ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಪರೋಕ್ಷವಾಗಿ ಹೇಳ್ತಾ ಇದ್ದೀರಿ. ಪರೋಕ್ಷವಾಗಿ ಅಲ್ಲ, ಬೆಂಗಳೂರಲ್ಲಿ 5 ಲಕ್ಷ ಹೆಕ್ಟೇರ್ ಜಮೀನ್ ಇದಾಗಿದೆ, ಅಕ್ವೇರ್ ಆಗಿ ಡೆವಲಪ್ ಆಗಿದೆ. ಮುಗಿಸಿದ್ರಿ ನಿಮ್ಗೆ ಅಭಿವೃದ್ಧಿ ಬೇಡವಾಗಾದ್ರೆ ಅಭಿವೃದ್ಧಿ ಬೆಂಗಳೂರಲ್ಲೇ ಆಗಬೇಕಲ್ಲ. ಕಲಬುರಗಿಯಲ್ಲಿ 10,000 ಎಕರೆ ಜಮೀನು ಕೊಡ್ತೇನೆ. ಇದೇ ಕುಮಾರಸ್ವಾಮಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದಾರಲ್ಲ, AICD ಮಾಡಕ್ಕೆ ತಾಕತ್ತಿದ್ರು. ಸೆಂಟ್ರಲ್ ಮಿನಿಸ್ಟರ್ ತಾಕತ್ತಿದ್ರು ಬಂದು ಮಾಡಕ್ಕೆ. ರೈತರ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡೋದಕ್ಕೂ ಅಭಿವೃದ್ಧಿಯ ವಿಚಾರದಲ್ಲಿ ಪ್ರಾಕ್ಟಿಕಲ್ ಆಗಿ ತೆಗೆದುಕೊಳ್ಳುವಂತ ಸ್ಟೆಪ್ಪಿಗೂ ವ್ಯತ್ಯಾಸ ಇದೆ. ಸರ್ಕಾರ ಪ್ರಾಕ್ಟಿಕಲ್ ಸ್ಟೆಪ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೊರಟಿದೆ. ನೀವು ಹೇಳ್ಬೋದು ಬೇರೆ ಕಡೆಯಲ್ಲೂ ಅಭಿವೃದ್ಧಿ ಯಾರು ಹೋಗ್ತಾರೆ? ಕಲಬುರಗಿ ಹೋಗೋದಕ್ಕೆ ಯಾವ ಉದ್ಯಮಿ ರೆಡಿ ಇದ್ದಾರೆ? ಹೌದು ಸರ್, ಇವ್ರಿಗೆ ಈಗ ಲೆವೆಟ್ ಮಾಡಕ್ ಹೋಗಿದಾರಲ್ಲ, ಏನು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಕ್ ಹೋಗಿದಾರಲ್ಲ, ಈಗ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ, ಕೆಂಪೇಗೌಡ ಬಡಾವಣೆಯಲ್ಲಿ 40,000 ಸೈಟ್ಗಳು ಖಾಲಿ ಇದೆಯಲ್ಲ, ಅಲ್ಲಿ ಹೊಸದಾಗಿ ಮಾಡ್ತಾ ಇರೋದು ಏನಕ್ಕೆ ಆಯ್ತು. KDB ನಲ್ಲಿ 1.5 ಲಕ್ಷ. ಬಟ್ ಇದರ ಕಾನ್ಸೆಪ್ಟ್ ಬೇರೆ ಇದೆ ಸರ್. ನೀವು ಶಿವರಾಮ್ ಕಾರಂತ ಬಡಾವಣೆ ಏನು ನಿವೇಶನ ಕೊಡುವ ಕಾನ್ಸೆಪ್ಟ್ ಬೇರೆ ಇದೆ ಸರ್. ಕಾನ್ಸೆಪ್ಟ್ ಬೇರೆ ಇದ್ರೆ 1.5 ಲಕ್ಷ KDB ಇಂದ 1.5 ಲಕ್ಷ ಎಕರೆ ಅಕ್ವೈರ್ ಮಾಡಿದ್ರಲ್ಲ, ಅದರಲ್ಲಿ 75% ಖಾಲಿ ಇದೆಯಲ್ಲ, ಅಲ್ಲಿ ಮಾಡ್ಬೋದಲ್ಲ ಹೋಗಿ, ಕೃಷಿ ಜಮೀನು ಬೇಕಾ? ಎಲ್ಲ ಅತಿಥಿಗಳಿಗೂ ಧನ್ಯವಾದವನ್ನ ಹೇಳುತ್ತಾ ಇವತ್ತಿನ ಟ್ರೆಂಡಿಂಗ್ ಎಟ್ 10 ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.